ನಡಿ ನಮ್ಮ ಸಿಲಿಂಡರ್ ಎಲ್ಲ ಮೇಲೆಯಿಂದ ಬರ್ತಾ ಇದೆ. ಏನೋ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟೈತಲ್ಲೋ. ಖಾಲಿ ಎಲ್ಲ ಖಾಲಿ ತಿರ್ಗಬೇಕು ಅಂತಾರೆ. ದಿನ ಒಂದು 150 ತಿರ್ಗಾ ಇವಾಗ ತರಿಸ್ತಾ ಇದೀನಿ ಎಲ್ಲ. ತುಂಬಾ ತುಂಬಾ ಖುಷಿ ಆಗ್ತದೆ ನನಗೆ. ಎಲ್ಲರೂ 3 ಸಲ 4 ಸಲ ಕುಡಿತಾ ಇದಾರೆ. ಕನ್ನಡ ಎಲ್ಲ ಸಾಯ್ತಾವ್ರ ಚಾಯ್ಗೆ. ಚೆನ್ನಾಗಿದೆಯಾ ಸರ್ಟಿ? ಚೆನ್ನಾಗಿದೆಯಾ ನೋಡಿ ಹೆಂಗಿದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಸ್ ಫ್ರೆಂಡ್ಸ್, ನೀವೆಲ್ಲ ಲಾಸ್ಟ್ ವಿಡಿಯೋಲಿ ನೋಡಿದ್ರಿ. ನಾನು ನಿಮ್ಗೆಲ್ಲರಿಗೂ ಹೇಳಿದ್ದೆ ನಮಗೊಂದು ಕಾಂಟ್ರಾಕ್ಟ್ ಸಿಕ್ಕಿದೆ ನಮ್ಮ ಮೆಟ್ರೋ ಕನ್ಸ್ಟ್ರಕ್ಷನ್ ಲೇಬರ್ಸ್ಗೆ ಟೀನ ಸರ್ವ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿದ್ದೆ ನಿಮ್ಮೆಲ್ಲರಿಗೂ. ಸೊ ಅದು ಹೇಗೆ ನಡೆಯುತ್ತೆ, ನಾವೆಲ್ಲ ಹೇಗೆ ಸರ್ವ್ ಮಾಡ್ತೀನಿ, ಆ ಒಂದು ರಿಯಾಕ್ಷನ್ಸ್ ಹೇಗಿರುತ್ತೆ ಪ್ರತಿಯೊಂದು ಕೂಡ ನಾನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತೀನಿ. ನಾನು ಇವತ್ತು ಬೆಳಗ್ಗೆನೆ ಎದ್ದು ರೆಡಿ ಆಗಿಬಿಟ್ಟು ಕೆಫೆ ಹತ್ರ ಹೋಗಿ ನೆನ್ನೆ ಹುಡುಗರು ನೈಟೇ ಎಲ್ಲ ಅರೇಂಜ್ ಮಾಡಿಟ್ಟಿದ್ರು. ಇನ್ನೊಂದ್ಸಲಿ ಎಲ್ಲ ರೀಚೆಕ್ ಮಾಡಿಕೊಂಡು, ಬಿಕಾಸ್ ನಾವು ಮೆಟ್ರೋ ಒಳಗಡೆ ಹೋಗ್ತಾ ಇರೋದ್ರಿಂದ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಕಂಪಲ್ಸರಿ ಶೂ ಹಾಕೋಬೇಕು, ಆ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ಎಲ್ಲನೂ ಸೇಫ್ಟಿ ಮೆಷರ್ಸು ತಗೊಂಡು ನಮಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತಗೊಂಡು ಕೂಡ ನಾವು ಮೆಟ್ರೋ ಹತ್ರ ಹೋದ್ವಿ. ನಿಮಗೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಮಗೆ ಹೇಗೆ ಸಿಕ್ತು ಕಾಂಟ್ರಾಕ್ಟು, ಒಂದು ಸಿವಿಲ್ ಇಂಜಿನಿಯರ್ ಚಾಯ್ವಾಲಾ ಆದಾಗ ಹೇಗೆ ಇರುತ್ತೆ. ಆಮೇಲೆ ನೀವೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ರಿ, ಹೇಗೆ ಸೌಂದರ್ಯ ನೀವು ಮೇಂಟೈನ್ ಮಾಡ್ತೀರಾ, ಆಫೀಸ್ ವರ್ಕು, ಮನೆಯಲ್ಲಿ ಮಗು, ಇದು ಕೆಫೆ ಎಲ್ಲ ಹೇಗೆ ರನ್ ಮಾಡ್ತೀರಾ, ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ರಿ. ಖಂಡಿತ ಎಲ್ಲದಕ್ಕೂ ನಾನು ಇವತ್ತಿನ ವಿಡಿಯೋಲಿ ಆನ್ಸರ್ ಮಾಡ್ತೀನಿ. ಸೊ ಹೋಗಿ ಎಲ್ಲ ತಗೊಂಡು ಫಸ್ಟು ನಾವು ಮೆಟ್ರೋ ಹತ್ರಕ್ಕೆ ಬಂದ್ವಿ. ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂಡರ್ ಟನಲ್ ಇರುತ್ತೆ ಅಂತ ಎಲ್ಲ. ಸೊ ಮೇಲೆಗಡೆ ಎಲ್ಲೋ ಒಂದು ಕಡೆ ನನಗೆ ಪ್ಲಾಟ್ಫಾರ್ಮ್ ಹಾಕೊಟ್ಟಿರ್ತಾರೆ, ರೆಡಿ ಮಾಡ್ಕೋಬಹುದು ಅಂತ ಅಷ್ಟೇ ಗೊತ್ತಿತ್ತು. ಬಿಟ್ರೆ ಈ ತರ ಅಂಡರ್ ಟನಲ್ ಹತ್ರ ಹೋಗ್ಬೇಕು, ಅಲ್ಲಿ ಪ್ರಿಪೇರ್ ಮಾಡಬೇಕು ಅಂತ ಗೊತ್ತಿರ್ಲಿಲ್ಲ. ತುಂಬಾ ಎಕ್ಸೈಟೆಡ್ ಆಗಿದೆ. ಸೊ ಬನ್ನಿ, ಆದಷ್ಟು ನಾನು ನಿಮ್ಗೆ ರಾ ವಿಡಿಯೋಸ್ನ ಹಾಕಿ ತೋರಿಸ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ಖಂಡಿತ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು. ಬೇಗ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ನಂದು 1 lakh ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನನ್ನ ಒಂದು ಆಸೆ. ಅಂಡ್ ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತೀನಿ. ಇವಾಗಿಲ್ಲ, ನೆಕ್ಸ್ಟ್ ಅದೇನಾ ಕ್ಯಾನೋಪಿ. ನಡಿ, ನಮ್ಮ ಸಿಲಿಂಡರ್ ಎಲ್ಲ ಮೇಲೆಯಿಂದ ಬರ್ತಾ ಇದೆ. ನಮ್ಗೆ ಸ್ಟಾಲ್ ಇದು ರೆಡಿ ಮಾಡಿದ್ದಾರೆ. ಇಲ್ಲಿ ಸೆಟಪ್ ಮಾಡಿದ್ದಾರೆ ಮಾಡಕ್ಕೆ. ಫೈನಲಿ ಕೆಳಗಡೆ ಬಂದು ಕೆಲಸ ಅನ್ನೋದನ್ನ ಶುರು ಮಾಡಿದ್ವಿ. ಜೊತೆಗೆ ನಮಗೆಲ್ಲ ಏನೇನು ಅರೇಂಜ್ಮೆಂಟ್ಸ್ ಬೇಕು ಪ್ರತಿಯೊಂದು ಕೂಡ ಪ್ರಾಪರ್ ಟೈಮ್ಗೆ ಎಲ್ಲ ಅರೇಂಜ್ ಮಾಡಿಕೊಟ್ರು. ಎಲ್ಲ ತುಂಬಾ ಟೀಮ್ ಎಲ್ಲ ಸಪೋರ್ಟಿಂಗ್ ಆಗಿತ್ತು. ಅಂಡ್ ಇಲ್ಲಿ ನೋಡ್ಬೋದು ಟನಲ್ ಕೋರಿಂಗ್ ಅಂತ ಏನು ಹೇಳ್ತೀವಲ್ಲ, ಸೊ ಅದು ಶುರು ಮಾಡ್ಕೊಂಡಿದ್ರು. ಎಲ್ಲ VVIPs ಬಂದು ಇನಾಗ್ರೇಟ್ ಮಾಡ್ತಾ ಇದ್ರು. ಸಿಂಪಲ್ ಫಂಕ್ಷನ್, 350 to 400 ಮೆಂಬರ್ಸ್ ಅಂತ ಹೇಳಿದ್ರು. ನಾವು ಒಂದು 400-420 ಮೆಂಬರ್ಸ್ ಆಗೋಷ್ಟು ರಾ ಮೆಟೀರಿಯಲ್ಸ್ ಎಲ್ಲ ತಗೊಬಂದು ಕಾರ್ತಿಕ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದ. ನಾನು ಜೊತೆಗೆ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ, ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಹೆಂಗ್ ವರ್ಕ್ ಆಗುತ್ತೆ ಏನು ಅನ್ನೋದು ಟಿವಿಯಲ್ಲಿ ಮಾತ್ರ ನೋಡಿದೆ. ಅಂಡ್ ನಾನು ಇಂಜಿನಿಯರಿಂಗ್ ಅಲ್ಲಿ ಇರುವಾಗ ಇದು ಟನಲ್ ಕೋರ್ ಕಟ್ಟಿಂಗ್ಸು ಅದನ್ನೆಲ್ಲ ಓದಿದೆ. ಬಟ್ ಲೈವ್ ಆಗಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. BMRC ಅಲ್ಲಿ ಯಾರನ್ನೂ ಅಲೋ ಮಾಡಲ್ಲ ಡೈರೆಕ್ಟ್ ಆಗಿ ಬಂದು ನೋಡೋಕ್ಕೆಲ್ಲ. ಸೊ ಹಾಗಾಗಿ ನನಗೆ ಇದೊಂಥರ ಕ್ಯೂರಿಯಾಸಿಟಿ, ಹೆಂಗೆ ಕಟ್ ಆಗುತ್ತೆ, ಫಸ್ಟ್ ಏನೆಲ್ಲ ಕೋರ್ ಕಟ್ಟಿಂಗ್ ನೋಡ್ಬೋದು, ಚಿಕ್ಕ ಚಿಕ್ಕ ಕೋರ್ ಕಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅದಾದ್ಮೇಲೆ ಅವ್ರ ಮಿಷಿನರಿ ಹಿಂದೆಗಡೆ ನೀವೇನು ನೋಡ್ತಾ ಇದ್ರೆ ಅದು ಹಿಂದೆಗಡೆ ಮಿಷಿನರಿ ಇದೆ, ಅದೆಷ್ಟೋ 1000 ಕೋಟಿ ಅಂತೆ. ಸೊ ಆ ಮಿಷಿನ್ಸ್ ಕಟ್ ಮಾಡೋದಂತೆ. ತುಂಬಾ ಚೆನ್ನಾಗಿದೆ. ನನಗೆ ಒಂಥರ ಕ್ಯೂರಿಯಾಸಿಟಿಯಿಂದ ನಾನು ವಿಡಿಯೋಗ್ರಫೀಸ್ ಎಲ್ಲ ತಗೋತಾ ಇದ್ದೆ. ಅಲ್ಲಿರೋರು ಎಲ್ಲರೂ ವಿಡಿಯೋಸ್ ತಗೋತಾ ಇದ್ರು. ಎಲ್ಲರಿಗೂ ಖುಷಿ, ಏನ್ ಗೊತ್ತಾ,
ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಇವಾಗ ಇನ್ನೂ ಒಂದೇನೋ ದೊಡ್ಡ ಕೋರ್ ಕಟ್ಟಿಂಗ್ ಅಂದರೆ ಟನಲ್ ಕಟ್ಟಿಂಗ್ ಆಗ್ತಿದೆ ಅನ್ನೋದು ಅವ್ರಿಗೂ ಒಂದು ಕ್ಯೂರಿಯಾಸಿಟಿ. ಆ್ಯಂಡ್ ಈ ಒಂದು ಕಾಂಟ್ಯಾಕ್ಟ್ ಸಿಗೋದ್ರಿಂದ ದೊಡ್ಡ ದೊಡ್ಡ VVIPs ಕಾಂಟ್ಯಾಕ್ಟ್ಸ್ ಎಲ್ಲ ಸಿಕ್ತು ನನಗೆ. ಥ್ಯಾಂಕ್ ಯು ಹೇಳಬೇಕು ನಾನು, ಸ್ಪೆಷಲಿ ಫಾರ್ ಪ್ರವೀಣ್ ಸರ್. ಸೊ ಪ್ರವೀಣ್ ಸರ್ ಕಾಂಟ್ಯಾಕ್ಟ್ ನನಗೆ ಹೇಗೆ ಸಿಕ್ತು ಅಂದರೆ ನನ್ನ ಥ್ರೂ ನನ್ನ ಸಬ್ಸ್ಕ್ರೈಬರ್. ಸೊ ಅವ್ರ ವೈಫ್ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಅಂತೆ. ಸೊ ಇವರು ಅಡ್ಮಿನ್ ಆ್ಯಂಡ್ ಫೆಸಿಲಿಟಿ ಮ್ಯಾನೇಜರ್ ಆಗಿರೋದ್ರಿಂದ ಈ ಥರ ಈವೆಂಟ್ಸ್ಗೆಲ್ಲ ಅವರು ಅರೇಂಜ್ಮೆಂಟ್ಸ್ ಮಾಡ್ತಾ ಇರ್ತಾರೆ, ಸ್ನ್ಯಾಕ್ಸು ಎಲ್ಲ. ಅವ್ರು ಹೇಳಿದ್ರಂತೆ, ಸಜೆಸ್ಟ್ ಮಾಡಿದ್ರಂತೆ ಅವ್ರ ವೈಫು, ನೀವು ಯಾಕೆ ಈ ಸಲ ಟ್ರೈ ಮಾಡಬಾರ್ದು, ಸೌಂದರ್ಯ ಅವ್ರು ಈ ಥರ ಶುರು ಮಾಡಿದ್ದಾರೆ, ತುಂಬ ಫೇಮಸ್ ಅಂತೆ, ಹೋಗಿ ಒಂದ್ಸಲಿ ಟ್ರೈ ಮಾಡಿ ಅಂದಾಗ ಅವರು ನಾರ್ಮಲ್ ಕಸ್ಟಮರ್ಸ್ ಥರ ಬಂದು ನಮ್ಮದ್ರಲ್ಲಿ ಟೇಸ್ಟ್ ಮಾಡಿ ಅವ್ರಿಗೆ ಇಷ್ಟ ಆಗಿ ನನ್ನ ಕಾಂಟ್ಯಾಕ್ಟ್, ನಾನು ಇರಲಿಲ್ಲ ಅವತ್ತು ಶಾಪಲ್ಲಿ, ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಫೋನ್ ಮಾಡಿದರು. ಆವಾಗ ನೆಕ್ಸ್ಟ್ ನಾಳೆ ಬಂದು ಮೀಟ್ ಆಗ್ತೀನಿ ಸರ್ ಅಂತ ಹೇಳಿ ಹೋಗಿ ಮೀಟ್ ಆಗಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಜಾಗದಿಂದ ಏನೆಲ್ಲ ಬೆನಿಫಿಟ್ಸು ಏನು, ನನ್ನ ಒಂದು ಅಪ್ರೋಚ್ ಆ ಥರ ಇತ್ತು. ಆ್ಯಂಡ್ ಅವ್ರಿಗೂ ಕೂಡ ಇಷ್ಟ ಆಗಿ ಒಂದು ಕೊಟೇಶನ್ನ ತೊಗೊಂಡು, ಕೊಟೇಶನ್ ಕೊಟ್ಟಿದ ಮೇಲೆ ಫೈನಲ್ ರೇಟಿಂಗ್ ಫೈನಲೈಸ್ ಆಯಿತು. ಅದಾದಮೇಲೆ ಬರೋಕ್ಕೆ ಹೇಳಿದ್ರು ಆ್ಯಂಡ್ ನಮ್ಗೆ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಸೊ ನೀವು ನಂಬ್ತಿರೋ ಬಿಡ್ತೀರೋ, ಜಸ್ಟ್ 350 to 400 ಟೀಸ್ ಅಂತ ಅಂದ್ಕೊಂಡು ಹೋಗಿದ್ದು. ಹೋಗಿ ಶುರು ಮಾಡ್ತಾರೆ, ಎಲ್ಲ ಲೈನಲ್ಲಿ ನಿಂತಿದ್ರು ಲೇಬರ್ಸ್ ಎಲ್ಲರೂ ಎಕ್ಸೈಟೆಡ್ ಆಗಿ ಕುಡಿಬೇಕು ಅಂತ. ಆ್ಯಂಡ್ ಫೈನಲಲ್ಲಿ ಏನಾಯಿತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಸಬ್ಸ್ಕ್ರೈಬರ್. ಆ ಮೇಡಮ್ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮಿಂದ ನನಗೆ ಒಂದು ಒಳ್ಳೆ ಕಾಂಟ್ರಾಕ್ಟ್ ಸಿಕ್ತು, ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ತು. ಯಾರಿಗೂ ಸಡನ್ನಾಗಿ ಆ ಥರ ಎಲ್ಲ ಕಾಂಟ್ಯಾಕ್ಟ್ ಸಿಗೋದಿಲ್ಲ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್, ನೀವೆಲ್ಲ ನನಗಿಷ್ಟು ಸಪೋರ್ಟ್ ಮಾಡ್ತೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರವೀಣ್ ಸರ್ ಆ್ಯಂಡ್ ಅವ್ರ ಟೀಮ್ಗೆ. ಆ್ಯಂಡ್ VVIPs ಅವತ್ತು ಡಿಗ್ನಿಟರೀಸ್ ಯಾರ್ಯಾರು ಬಂದಿದ್ರಲ್ಲ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಾಲಿ ಆಗ್ತಾಯಿತ್ತು, ಕಾರ್ತಿಕ್ ಅಂತೂ ಫುಲ್ಲು ಸುಸ್ತೇ ಆಗ್ಬಿಟ್ಟ ಮಾಡಿ ಮಾಡಿ ಮಾಡಿ. ಆ್ಯಂಡ್ ಜಾಸ್ತಿ ಮಾತಾಡ್ತಾ ಇದ್ದೀನಿ, ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಜೊತೆಗೆ ನನ್ನ ನನ್ನ ಶಾಪಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ಅಂದರೆ ಲೇಬರ್ಸ್, ಮೆಟ್ರೋಗೆ ವರ್ಕ್ ಮಾಡೋರೆಲ್ಲರೂ, ಕೆಲವೊಬ್ಬರು ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಅವರು ನನ್ನ ಅಲ್ಲಿ ಗುರ್ತಿಟ್ಬಿಟ್ಟು ಮೇಡಮ್ ಆಪಿ ಕರ್ರೆ ಕಾಂಟ್ರಾಕ್ಟ್ ಅಂತ ಮಾತಾಡಿಸಿ ತುಂಬ ಖುಷಿ ಆಯಿತು. ಆ್ಯಂಡ್ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇವರೆಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್. कैसा है टी? अच्छा है. ಎಷ್ಟೊಂದು ಜನ ಇದ್ರಲ್ಲಿ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ನಾನು ಬಂದು ಮಾತಾಡ್ಸ್ಬಿಟ್ಟು ಹೋದ್ರೆ ಎಷ್ಟೊಂದು ಜನ. ಕ್ಯೂ ಕರ್ದು ಆ ಕಡೆ ಹೋಗ್ಬಿಟ್ಟು ಆ ಕಡೆ ಏನೋ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟೈತಲ್ಲೋ. ಖಾಲಿ ಎಲ್ಲ ಖಾಲಿ, ತಿರ್ಗಬೇಕು ಅಂತಾರೆ. ಇನ್ನೂ ಒಂದು 150 ತಿರ್ಗಾ ಇವಾಗ ತರಿಸ್ತಾ ಇದ್ದೀನಿ ಎಲ್ಲ. ತುಂಬ ತುಂಬ ಖುಷಿ ಆಗ್ತಾಯಿದೆ ನನಗೆ. ಎಲ್ಲರೂ 3 ಸಲ 4 ಸಲ ಕುಡಿತಾ ಇದ್ದಾರೆ. ಈ ಕಡೆನೂ ಫುಲ್ಲು ಕ್ರೌಡು. ಸೊ ಹ್ಯಾಪಿ. ಸೊ ಮತ್ ಸರ್ ಹೇಗಿತ್ತು ಟೀ? ಏನಂದ್ರು ನಿಮ್ಮ ಗೆಸ್ಟ್ ಎಲ್ಲ? ಸೂಪರ್ ಆಗಿದೆ ಟೀ. ಹೌದಾ? ನಮ್ಮ ಸರ್ ಮ್ಯಾನೇಜರ್. ಹಲೋ ಸರ್. ಆಯ್ತೇನೋ ಕಾರ್ತಿಕ್? ಮುಗೀತು ಆಲ್ಮೋಸ್ಟ್. ಕನ್ನಡ ಎಲ್ಲ ಸಾಯ್ತಾವ್ರ ಚಾಯ್ಗೆ. ಅವನಂತೂ ಸುಸ್ತಾಗೆ ಕೂತ್ಕೊಂಡ್ಬಿಟ್ಟವ್ನು ಪಾಪ. ಚೆನ್ನಾಗಿದ್ಯಾ ಸರ್ ಟೀ? ಚೆನ್ನಾಗಿದ್ಯಾ? ಪ್ರೋಗ್ರಾಮ್ ಎಲ್ಲ ಮುಗೀತು, ಬಟ್ ಇನ್ನು ನಮ್ಮ ಟೀ ಕತೆ ಮುಗ್ದಿಲ್ಲ. ತಿರ್ಗಾ ಹಾಕಿದ್ವಿ ಇವಾಗ. ಒಳ್ಳೆ ರೆಸ್ಪಾನ್ಸ್ ಬಂತು. ನಾನು ಯೋಚನೆ ಕೂಡ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆ್ಯಂಡ್ ಬನ್ನಿ ಫೈನಲಿ BMRCL ಟನಲ್ ಮುಂದೆ ಒಂದು ನಿಂತ್ಕೊಂಡು ಫೋಟೋ ತಗೊಳ್ಳೋಣ. ಕಟ್ಟಿಂಗ್ ಎಲ್ಲ ಸಕ್ಸಸ್ಫುಲಿ ಆಗಿತ್ತು ನೋಡಿ. ಫೈನಲ್ ಆಗಿ ಈ ಥರ ಕಟ್ ಆಗಿತ್ತು. ಸೊ ಈ ಟನಲ್ ಕೋರ್ ಕಟ್ಟಿಂಗ್ ಎಲ್ಲ ಆದಮೇಲೆ ತಿರ್ಗಾ ಅದನ್ನು
ಪ್ರಿಪೇರಿಂಗ್ ಮಾಡ್ಕೊಳ್ತಾರೆ. ಅಂದರೆ ಸರ್ಫೇಸ್ ಪ್ರಿಪೇರ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಆಗಿ ನೆಕ್ಸ್ಟ್ ಈ ಮೆಟ್ರೋ ಈ ಒಂದು ಹಾದಿಯಲ್ಲಿ ಆದೋಗುತ್ತೆ. ನಾನು ನೆಕ್ಸ್ಟ್ ಮೆಟ್ರೋ ಹತ್ತಿ ಈ ಏರಿಯಾಗೆ ಬಂದಾಗ ನನಗೆ ಇದೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಓಕೆ, ಕೋರ್ ಕಟ್ಟಿಂಗ್ ಟೈಮಲ್ಲಿ ನಾನು ಅಲ್ಲಿದ್ದೆ, ಅಲ್ಲಿರೋವಂಥ ಲೇಬರ್ಸ್ಗೆ ನಮ್ಮ ಟೀನ ಸಪ್ಲೈ ಮಾಡಿದ್ವಿ, ಈ ಥರ ನಾನು ನಿಂತ್ಕೊಂಡು ಫೋಟೋ ತೊಗೊಂಡಿದ್ದೆ ಅಂತೆಲ್ಲ ಖುಷಿ ಆಗುತ್ತೆ. ಸೊ ನಾನು ಕೆಳಗಡೆ ಇಳಿದೆ. ತುಂಬ ಖುಷಿ ಆಯಿತು ನನಗೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು, ಹೇಳೋಕ್ಕೆ ಆಗಿಲ್ಲ. ಆ್ಯಂಡ್ ನಮಗೆ ಏನು ಆರ್ಡರ್ ಬಂದಿತ್ತಲ್ಲ ಅದಕ್ಕೆ ತ್ರಿಬಲ್ ಅಷ್ಟು ನಾವು ಟೀನ ಮಾಡಿ ಸಪ್ಲೈ ಮಾಡಿದ್ದು. ಒಂದು ದೊಡ್ಡ ಕಾಂಟ್ರಾಕ್ಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಂತು ಇನ್ನು ಗ್ರ್ಯಾಂಡ್ ಫಂಕ್ಷನ್ ಆಗ್ತಾ ಇದೆ. CM ಅವರು ದೊಡ್ಡ VVIPs ಎಲ್ಲರೂ ಬರ್ತಾ ಇದ್ದಾರಂತೆ. ಸೊ ಕಂಪ್ಲೀಟಾಗಿ ನಮ್ಮದು ಬ್ಯಾನರು ಸೆಟಪ್ ಎಲ್ಲ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಈ ಸಲ ಸಿಂಪಲ್ ವಲ್ಲ, ನಾನು ಇಷ್ಟೊಂದು ಚೆನ್ನಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಬರ್ತಾ ಇದ್ದೆ, ನಮ್ಮದು ಸ್ಟಾಲ್ದು ಬ್ಯಾನರ್ಸು ಎಲ್ಲಾನು. ಸೊ ನೆಕ್ಸ್ಟ್ ಇದಕ್ಕೆ ಕಂಪ್ಲೀಟ್ ಅರೇಂಜ್ಮೆಂಟ್ಸ್ದೇ ವ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ವಿಷಯ, ನಮ್ಮ ಕೆಫೆ ಬಗ್ಗೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀವಿ. ನಾನು ಏನೋ ಮಾಡಬೇಕು ಅಂತ ಇದ್ದು ಚೇಂಜ್ ಮಾಡ್ತಾ ಇದೀವಿ, ಏನು ಅದು ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸಾಕಾಗೋಯ್ತು ನನ್ಗೆ 10 ವರ್ಷದಲ್ಲಿ. ಹೆಂಗ ಅನಿಸ್ತಾ ಇವತ್ತು? ಚೆನ್ನಾಗಿತ್ತಲ್ಲ. ಆ್ಯಂಡ್ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಕ್ತು, ಒಳ್ಳೊಳ್ಳೆ VVIPs ಎಲ್ಲ ಮೀಟ್ ಮಾಡೋ ಅಂತ ಇದು ಸಿಕ್ತು. ಆ್ಯಂಡ್ ಎಲ್ಲರೂ ಖುಷಿ ಪಟ್ಟರು, ಎಲ್ಲರೂ ಹೊಗಳಿದ್ರು ಅಷ್ಟು ಚೆನ್ನಾಗಿದೆ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಈ ಅಣ್ಣ ಕೂಡ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಬಿಡೋಣ ಬಾ. ಇವಾಗ ಪಾರ್ಟಿ. ನಮ್ಮ ಡ್ಯಾಡಿನೂ ಇದ್ದಾರೆ. ಹಾಯ್ ಡ್ಯಾಡಿ. ಹಾಯ್ ಕಾರ್ತಿಕ್. ರೆಡಿ, ಭರ್ಜರಿ ಬ್ಯಾಟಿಂಗ್ ಮಾಡೋಣ. ನಮ್ಮ ಡ್ಯಾಡಿ ನೆನ್ನೆ ನೈಟೇ ಬಂದಿದ್ರು ಮನೆಗೆ ಯದುವೀರ್ನ ನೋಡೋಕ್ಕೆ. ಬೆಳಗ್ಗೆ ಎದ್ಬಿಟ್ಟು ಯದುವೀರ್ ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಡ್ಯಾಡಿ ಕೆಫೆ ಹತ್ರ ಬಂದ್ಬಿಟ್ಟು ಕೆಫೆ ಹತ್ರ ಇದ್ರು. ನಮ್ಮ ಡ್ಯಾಡಿನೂ ಮತ್ತೆ ಇನ್ನೊಂದು ಹುಡುಗ ಇದ್ದ. ನಾವಿವಾಗ ಬಿರಿಯಾನಿ ತಿನ್ನೋಣ ಅಂತ ಬಂದು ತಿನ್ಕೊಂಡು ನಮ್ಮ ಡ್ಯಾಡಿ ಹಂಗೆ ಊರಿಗೆ ಹೋದ್ರು. ನಂದು ಒಂದು ಪ್ರಮೋಷನಲ್ ಶೂಟ್ ನೆನ್ನೆ ಇದ್ದಿದ್ದು ಪೋಸ್ಟ್ಪೋನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಸೊ ಹೋಗಿ ಅದು ಪ್ರಮೋಷನಲ್ ಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ಗೌರಿ ಹಬ್ಬಕ್ಕೆ ಸ್ಯಾರೀಸ್ ಎಲ್ಲ ತೊಗೋಬೇಕಾಗಿತ್ತಲ್ವ, ಅಲ್ಲೇ ನಂಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟೀಸ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಲ್ಲೇ ತೊಗೊಂಡು ನೆಕ್ಸ್ಟು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಏನೇನು ಆಯಿತು ಅಂದ್ಬಿಟ್ಟು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಫ್ರೆಂಡ್ಸ್, ಸ್ಯಾರಿನ ಪರ್ಚೇಸ್ ಮಾಡೋ ಅಂತ ಐಡಿಯಾನೇ ಇರಲಿಲ್ಲ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಒಂದು ಕ್ವಾಲಿಟಿ ಚೆನ್ನಾಯಿತು, ತುಂಬ ಅಫೋರ್ಡಬಲ್ ರೇಟ್ಸಲ್ಲಿ ಇಟ್ಬಿಟ್ಟಿದ್ರು. ಹಾಗಾಗಿ ಒಂದು 5-6 ಸ್ಯಾರಿನೋ ಅನಿಸುತ್ತೆ, ನೆನಪಿಲ್ಲ ನನಗೆ, ಅಷ್ಟನ್ನ ತೊಗೊಂಡು ನನ್ನ ಮನೆಗೆ ಬರೋ ವರ್ಷದಲ್ಲಿ ರೂಪೇಶ್ ಕೆಲಸನ ಶುರು ಮಾಡ್ಕೊಂಡಿದ್ರು. ನಾನು ಅವಾಗಲೇ ಹೇಳ್ದಲ್ಲ ಒಂದು ಇಂಪಾರ್ಟೆಂಟ್ ಚೇಂಜ್ನ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ಲಾಸ್ಟ್ ವೀಡಿಯೋಲು ಒಂದು ವೀಡಿಯೋಲಿ ನಾನು ಹೇಳಿದ್ದೆ ಈ ಥರ ಚೇಂಜ್ ಮಾಡೋಣ ಅಂದ್ಕೊಳ್ತಾ ಇದ್ದೀವಿ ಅಂತ. ಫೈನಲಿ ಇವಾಗ ಚೇಂಜ್ ಮಾಡಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಚಾಯ್ ವಿಕ್ಟ್ರಿ ಅಂತ ಇದ್ದಿದ್ದು ಇವಾಗ ಚಾಯ್ ವೃದ್ಧಿ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಚಾಯ್ ವಿಕ್ಟ್ರಿ ಅಂತ ನಾವು ಇಟ್ಬಿಟ್ವಿ ಅಷ್ಟೇ, ಅದಕ್ಕಿಂತ ನಾವು ಟ್ರೇಡ್ ಮಾರ್ಕ್ ಅದೆಲ್ಲ ಮಾಡಿಸಿರ್ಲಿಲ್ಲ. ಮಾಡ್ಸೋಣ ಅಂತ ಸರ್ಚ್ ಮಾಡಿದಾಗ ಅದು ಆಲ್ರೆಡಿ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಚಾಯ್ ವಿಕ್ಟ್ರಿ ಅಂತ. ಹಾಗಾಗಿ ಆ ಥರ ಇಟ್ಕೊಳಂಗಿಲ್ಲ. ಹಾಗಾಗಿ ಚೇಂಜ್ ಮಾಡಿಸೋಣ ಅಂತ ನಾವು ಆಸ್ಟ್ರಾಲಜರ್ನ ಕೇಳಿದ್ವಿ. ಯಾಕಂದರೆ ಆಲ್ರೆಡಿ ಚಾಯ್ ವಿಕ್ಟ್ರಿ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಆಗಿದೆ, ಅದಕ್ಕೆ ಸಿಮಿಲರ್ ಆಗೇ ಇರಲಿ ಅಂತ ಹೇಳ್ಬಿಟ್ಟು ಏನು ಮಾಡೋದು, ವಿಕ್ಟ್ರಿ ಅಂದರೆ ಸಕ್ಸಸ್ಸು. ಸೊ ಸಕ್ಸಸ್ ಅಂತ ಇಡೋಕ್ಕಾಗಲ್ವಲ್ಲ, ಸಂಸ್ಕೃತದಲ್ಲಿ ಇನ್ನೇನು ಪದ ಸಿಗ್ಬೋದು ಅಂತ ಹುಡುಕಿದಾಗ ವೃದ್ಧಿ ಅಂತ ಇತ್ತು. ವೃದ್ಧಿ ಅಂದರೆ ಇದು ಬೆಳವಣಿಗೆ ಅಂತ ಅರ್ಥ ಅಂತೆ. ಸೊ ನಮ್ಮ ಆಸ್ಟ್ರಾಲಜರ್ನ ಕೇಳಿದಾಗ ತುಂಬ ಚೆನ್ನಾಗಿದೆ, ನೀವು ಇದನ್ನೇ ಇಡಿ, ವಿಕ್ಟ್ರಿಗಿಂತ ಇದು ಸೂಪರ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಇದನ್ನೇ ಇಡೋಣ ಅಂತ ಇಲ್ಲಿ ಡಿಸೈನ್ ಎಲ್ಲ ಮಾಡಿಸ್ತಾ ಇದ್ವಿ. ಡಿಸೈನ್ ಎಲ್ಲ ಆದಮೇಲೆ ಲೈಸೆನ್ಸು, ಅದಕ್ಕೆ ಬೇಕಾಗಿರೋಂಥ ಟ್ರೇಡ್ ಮಾರ್ಕ್ಸು ಪ್ರತಿಯೊಂದನ್ನು ಚೇಂಜ್ ಮಾಡಿಸ್ಬೇಕಾಯ್ತು ಹೆಸರಿಗೆ. ಅದೆಲ್ಲ ಕೂಡ ಪ್ರೊಸೀಜರ್ ಮುಗೀತು. ಅದು ಬಂದಮೇಲೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾವೇನು ಡಿಸೈನ್ ಮಾಡಿದ್ವಲ್ಲ ಇದನ್ನು ನಾವು ತಿರ್ಗಾ ಟ್ರೇಡ್ ಮಾರ್ಕ್ಗೆ ಚೆಕ್ ಮಾಡಿಸ್ಬೇಕು. ಯಾರೂ ತೊಗೊಂಡಿಲ್ಲ ಅಂತಂದರೆ, ಇದು ವೃದ್ಧಿ ಅಂತ ಇಟ್ಕೊಂಡಿಲ್ಲ ಅಂದರೆ ನಮಗೆ ಅಪ್ರೂವಲ್ ಆಗುತ್ತೆ. ಇಲ್ಲ ಅಂತ ಅಂದರೆ ಅಪೀಲ್ ಕೇಳಬೇಕು ಅವ್ರ ಹತ್ರ. ಅಂದರೆ ಅವರು ನಮಗೆ ಕೇಸ್ ಆಗುತ್ತೆ. ಒಂದು 4-5 ಇಯರಿಂಗ್ಸ್ಗೆ ಹೋಗಬೇಕು, ಈ ಥರದ್ದೆಲ್ಲ ತಲೆನೋವು, ಈ ಥರದ್ದೆಲ್ಲ ಇದೆ. ನನಗಿದೆಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಈ ಯಾರಿಗೂ ಅಷ್ಟೇ ಏನಂತಾರೆ ಬೈ ಡಿಫಾಲ್ಟ್ ಯಾರಿಗೂ ಏನೂ ಗೊತ್ತಿರಲ್ಲ. ಅಲ್ಲಿ ಹೋದ್ಮೇಲೆ ಒಂದು ಮಿಸ್ಟೇಕ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಈ ಥರ ಮಾಡಬಾರ್ದಂತೆ, ಈ ಥರ ಮಾಡಬೇಕು. ಪ್ರತಿಯೊಂದೂ ಅಷ್ಟೇ. ಇವಾಗ ಸಿಂಪಲ್ ಆಗಿ ನೋಡಿ, ನನಗೆ ಇದು ಇವರು ವರ್ತೂರ್ ಸಂತೋಷ್ ಅವರು ಹುಲಿದು ಉಗ್ರ ಹಾಕ್ಕೊಂಡಾಗ ಅದು ಹುಲಿ ಉಗ್ರ ಹಾಕೋಬಾರ್ದು ಅಂತ ನನಗೇನು ಐಡಿಯಾನೇ ಇರಲಿಲ್ಲ. ಆ ನ್ಯೂಸ್ ಬಂದಮೇಲೆ ಗೊತ್ತಾಗಿದ್ದು, ಓಕೆ ಈ ಥರ ಹಾಕೋಬಾರ್ದಂತೆ ಅಂತ. ಈ ಥರ ನನಗೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಐಡಿಯಾಸೇ ಇರೋದಿಲ್ಲ. ಹಾಗಾಗಿ
ನಾನು ಅದ್ರ ಬಗ್ಗೆ ಎಷ್ಟೊಂದು ಐಡಿಯಾಸ್ ಇಲ್ದಿರೋದ್ರಿಂದ ಅದನ್ನ ಇಟ್ಬಿಟ್ಟಿದ್ವಿ. ಆ್ಯಂಡ್ ಇವಾಗ ಚೇಂಜ್ ಮಾಡ್ತಾ ಇದೀವಿ. ಆ್ಯಂಡ್ ಅಫಿಷಿಯಲ್ ಆಗಿ ಸ್ಯಾಟರ್ಡೇ ಒಂದು ಫ್ರಾಂಚೈಸಿ ಓಪನ್ ಆಗ್ತಾ ಇದೆ. ಸೊ ಅದು ಚಾಯ್ ವೃದ್ಧಿ ಅಂತಾನೆ ಶುರು ಮಾಡ್ತಾ ಇದೀವಿ. ಅದರಲ್ಲಿ ಇನ್ನೂ ಅಫಿಷಿಯಲ್ ಆಗಿ ನಾನು ಅನೌನ್ಸ್ನ ಮಾಡ್ತೀನಿ, ಓಕೆನಾ? ಸೊ ಆ ವ್ಲಾಗ್ಗೋಸ್ಕರನೂ ವೆಯ್ಟ್ ಮಾಡ್ತಾ ಇರಿ. ಇಷ್ಟು ಬೇಗ ನಮ್ಮ ಈ ಸಕ್ಸಸ್ ಆಗುತ್ತೆ ಅಂತ ನಾವು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಸುಮಾರು ಎಷ್ಟು ಎಂಕ್ವೈರೀಸ್ ಬರುತ್ತೆ ಗೊತ್ತಾ ನಮ್ಮ ಫ್ರಾಂಚೈಸಿ ಬಗ್ಗೆ. ಬಟ್ ನಾನೇ ಇನ್ನ ಸೀರಿಯಸ್ ಆಗಿ ತಗೊಂಡು ಯಾರಿಗೂ ಪ್ರೊವೈಡ್ ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಫಸ್ಟು ನಾವು ಮೇಜರ್ ಸಿಟೀಸಲ್ಲಿ ಕೊಡೋಣ ಅಂತ ಇದ್ದೀವಿ. ಆ್ಯಂಡ್ ಪ್ರೈಸು ಕೂಡ ನಮ್ಮದು ಫ್ರಾಂಚೈಸಿ ಫೀಸ್ ಝೀರೋ. ಆಮೇಲೆ ನಮ್ದು ಯಾವುದೇ ಥರ ಡಿಮ್ಯಾಂಡ್ಸ್ ಇಲ್ಲ. ಹೆಲ್ದಿ ಇಟ್ಕೊಂಡು ಬರೀ ನಮ್ಮ ಪ್ರಾಡಕ್ಟ್ಸೇ ಮಾರಬೇಕು ಅನ್ನೋದೇನಿಲ್ಲ. ಅವರ ಏರಿಯಾಗೆ ತಕ್ಕಂತೆ ಯಾವ್ದು ಫಾಸ್ಟ್ ಮೂವಿಂಗ್ಸ್ ಇರುತ್ತೋ ಅದನ್ನ ಇಟ್ಕೊಂಡು ಸೇಲ್ ಮಾಡ್ಬೋದು. ಜೊತೆಗೆ ಅಗ್ರಿಮೆಂಟು ಅಷ್ಟೇ, ಲೈಫ್ ಟೈಮ್ ಅಗ್ರಿಮೆಂಟ್ ಇರುತ್ತೆ. ಆ್ಯಂಡ್ ಓನ್ಲಿ ಸೆಟಪ್ ಫೀಸ್ ಮಾತ್ರ ನಾವು ತಗೊಳ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ತುಂಬಾ ಫೆಸಿಲಿಟೀಸ್ ಎಲ್ಲನೂ ನಾನು ಇವಾಗ ಫ್ರಾಂಚೈಸಿ ತಗೊಂಡಿದ್ದಾರಲ್ಲ ಅವ್ರ ಕೈಯಲ್ಲೇ ಹೇಳಿಸ್ತೀನಿ. ಸೊ ದಟ್ ನಿಮಗೆ ಅವಾಗ ಅರ್ಥ ಆಗುತ್ತೆ ಏನೇನು ಫೆಸಿಲಿಟೀಸ್ ಇದೆ ಏನೇನು ಅಂತ ಎಲ್ಲ. ಬೆಂಗಳೂರಲ್ಲಿ ಈ ಥರ ಆಫರ್ಸ್ ಯಾರೂ ಕೊಡ್ತಾ ಇಲ್ಲ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ನಂಬರ್ನ ಹಾಕ್ತಾ ಇರ್ತೀನಿ. ಯಾರಿಗಾದ್ರೂ ಎಂಕ್ವೈರೀಸ್ ಇದ್ರೂ ಕೂಡ ಎಂಕ್ವೈರಿನ ಮಾಡ್ಬೋದು. ಸ್ವಲ್ಪ ನಾನು ರಿಪ್ಲೈ ಮಾಡೋದು ಅಥವಾ ಡಿಲೇ ಆಗುತ್ತೆ, ಬೇಜಾರು ಮಾಡ್ಕೊಬಿಡಿ. ಖಂಡಿತ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ. ಸ್ವಲ್ಪ ಬಿಸಿ ಇದ್ರೆ ನಾನು ಮಾಡೋದಕ್ಕೆ ಆಗಲ್ಲ, ಹಾಗಾಗಿ ಅಷ್ಟೇ. ಹಾಗೆ ಇಲ್ಲಿ ರೂಪೇಶ್ ನಮ್ಮ ಒಂದು ಬ್ರ್ಯಾಂಡ್ ನೇಮ್ನ ಮತ್ತೆ ಲೋಗೋನ ಎಲ್ಲ ಡಿಸೈನ್ ಮಾಡಿಸ್ತಾ ಇದ್ರು. ಸೊ ರೂಪೇಶ್ಗೆ ಗೊತ್ತಿರೋಂಥ ಒಂದು ಡಿಸೈನರ್ ಇದ್ದಾರೆ, ಅವ್ರ ಹತ್ರನೇ ಮಾಡಿಸ್ತಾ ಇದ್ದಾರೆ ನೋಡಿ ಮನೇಲೆ ಕೂತ್ಕೊಂಡು. ಆ್ಯಂಡ್ ರೂಪೇಶ್ ಅಷ್ಟೇ ಚಿಕ್ಕ ಒಂದು ಮೈನ್ಯೂಟ್ ಡೀಟೇಲಿಂಗ್ಸ್ನೂ ಐಡಿಯಾಸ್ನೂ ಅವರೇ ಹೇಳಿ ಈ ಥರ ಮಾಡ್ಬೋದಲ್ಲ, ಫಾಂಟ್ ಇದಕ್ಕೆ ಚೇಂಜ್ ಮಾಡಿ, ಇದನ್ನ ಈ ಸೈಜಿಗೆ ಮಾಡಿ ಅಂತ ಪ್ರತಿಯೊಂದೂ ಹೇಳಿ ಮಾಡಿಸ್ತಾ ಇದ್ದಾರೆ. ಸೊ ಅವರ ಕ್ಲಿಪ್ಪಿಂಗ್ನ ಹಾಕ್ತೀನಿ ನೋಡಿ. ಓಕೆ, ಫಾಂಟ್ಸ್ ಏನೋ ಚೇಂಜ್ ಮಾಡಬೇಕಾ? ನೋ, ಇಟ್ಸ್ ನೈಸ್. ಸೊ ಎಲ್ಲ ಪ್ಲೇಸ್ಮೆಂಟ್ ಇದರದ್ದು ಕಪ್ಪುದು ಇಲ್ಲದೆ ಅಲ್ಲೇ ಇರ್ಲಿ ಬಿಡು ನಿಮಿಷ. ಇನ್ನ ಚಿಕ್ಕದ್ ಮಾಡಿಸ್ಬಿಡಿ. Let it like match the font size. Yes, flame the ಸೇರಿಸಿ ಹೇಳ್ತಿದ್ದೀರಾ ಇಲ್ಲ ಬರೀ ಗ್ಲಾಸಲ್ಲಿ ಮಾತ್ರ? ಎರಡು ಸೇರಿ ಏನಂದ್ರೆ ಇರ್ಲಂಗೆ. ಇಲ್ಲಿ ಬಿಡು. ಸರಿ. ಕಲರ್ ಬೇರೆ ಏನಾದ್ರು, ಇದು ಫಾಂಟ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡಿಸ್ಬೇಕಾ? ಮುಂಚೆ ಯಾವ್ದಿತ್ತು ನಮ್ದು? ಅದು ಬೇರೆ. ಅದು ಸೇಮ್ ಫಾಂಟ್ ಹಾಕಕ್ಕಾಗಲ್ಲ. ಸೇಮ್ ಫಾಂಟ್, ಅದು ಕ್ಲಾಸಿಕ್ ಯಾವ್ದು ಫಾಂಟ್ ಅವ್ರ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ಯೂಸ್ ಮಾಡಿರೋ ಫಾಂಟ್ ಯಾವ್ದಷ್ಟು ಗೊತ್ತಾಗುತ್ತೆ, ಅದು ಟ್ರೈ ಮಾಡ್ತೀವಿ ನೋಡು ಹೆಂಗಿದೆ. ಇನ್ ಯಾವ್ದಾದ್ರು ತೋರ್ಸ್ ನಿಶಾಂತ್. ಮರು ಇದ್ರೆ ಇದು ಮರು ತಗೋರೆ ಮಾರು ವಿಷ. ನೈಸ್, ಇವಾಗ ಕ್ಯೂಟ್ ಆಗಿದಾರಲ್ಲ. ಅವಾಗೇನೋ ಕಳ್ಳ ತರ ಇದ್ರು, ಒಂದ್ ಮಚ್ಚೆ ಇಟ್ಕೊಂಡು. ಇದನ್ನು ಕೆಳಗಡೆ ಸಿಪ್ ರಿಲ್ಯಾಕ್ಸ್ ಸೆಂಟರ್ ಮಾಡ್ಬಿಡು ಅಷ್ಟೇ, ಏನೋ ತೊಂದರೆ ಕೊಡಲ್ಲ, ಮುಗೀತು. ಓಕೆ, ನೈಸ್. ಓಕೆನಮ್ಮ, ಮುಗೀತಾ? ಓಕೆ, ರಿಲೀಸ್ ಮಾಡ್ಬಿಡೋಣ ಪಾಪ. ವೈಟ್ ಅದು ಬೇಕಾಗುತ್ತಾ ನಿಶಾಂತ್? ವಾಟ್ ಯು ಸಜೆಸ್ಟ್? ಲೈಕ್ ಟೀ ಕಪ್ ಇದೆಯಲ್ವಾ ಅದು, ಇಲ್ಲ ಬ್ಲ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಅದಿರ್ಲಿ. ವಾಟ್ ಯು ಸಜೆಸ್ಟ್? ಲೈಕ್ ಹ್ಯಾಂಡಲ್ ಮಾತ್ರ. ಇದು ಶೇಡ್ಸ್ ಒಂದು ಸ್ವಲ್ಪ ಡಾರ್ಕ್ ಮಾಡ್ತೀನಿ. ನೋ ನಿಶಾಂತ್, ಹೌ ಅಬೌಟ್ ದಿಸ್ ಒನ್? ಆರೆಂಜ್ ನ ಇದು ಕಪ್ ಮೇಲೆ ಇದೆಯಲ್ವಾ, ಆರೆಂಜ್ ನ ಅದು ಫೋಟೋ ಹೊಡೆದಾಗ ಲೈಟ್ ಎಲ್ಲೋ ಆರೆಂಜ್ ಬರುತ್ತಲ್ಲ, ಅದನ್ನ ನಾಟ್ ದಟ್, ಅದು ಬ್ಲ್ಯಾಕ್ ಸೇಮ್ ಆರೆಂಜ್ ಫಿಲ್ ಮಾಡ್ಬಿಟ್ಟು ಶೇಡ್ ನ ಕಡಿಮೆ ಮಾಡ್ಬಿಟ್ರೆ ಡಾರ್ಕರ್ ಇಂದ ಲೈಟರ್ ಮಾಡಬೇಕು.
ನಾಟ್ ಹಂಗಲ್ಲ ನಿಶಾಂತ್. ಸೊ ಇವಾಗ ಫೋಟೋ ಹೊಡೆದಾಗ ಲೈಟ್ ರಿಫ್ಲೆಕ್ಟ್ ಆಗುತ್ತಲ್ವಾ, ಆ ತರ. ಕಪ್ ರಿಫ್ಲೆಕ್ಷನ್ ಬೇಕಾ? ಅಂದ್ರೆ ಸಿ ಆರೆಂಜ್ ಇದೆ, ಅದನ್ನ ಲೈಟ್ ಆರೆಂಜ್ ಮಾಡ್ಬಿಟ್ರೆ ತೋರಿಸ್ತೀನಿ ಲೈಟ್ ಸೇಮ್ ಇನ್ನ ಡಾರ್ಕ್ ಮಾಡಿ ಸ್ವಲ್ಪ, ಇನ್ನ ಸ್ವಲ್ಪ, ಇನ್ನ ಮಾಡು ಇನ್ನೊಂದು ಸ್ವಲ್ಪ. ಹೌದು, ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಿ. ಐ ಥಿಂಕ್ ದಿಸ್ ಇಸ್ ಗುಡ್. ಓಕೆ ಫೈನ್, ದಿಸ್ ಇಸ್ ಗುಡ್ ನಿಶಾಂತ್. ಓಕೆ, ಕಪ್ಪು ಇದಾಯ್ತು. ಓಕೆ, ಐಡಿಯಾ ಬರ್ತಾನೆ ಇರುತ್ತಾ? ಇದು ಮೇಲೆ ವೇವ್ಸ್ ತರ ಇದೆಯಲ್ಲ ಸ್ಟೀಮ್ದು, ಅದನ್ನ ಈ ಕಲರ್ ಅಲ್ಲಿ ರಿಪ್ಲೇಸ್ ಮಾಡಿದ್ರೆ ಅದಲ್ಲ, ನಾಟ್ ದಟ್ ಇಲ್ಲಿ ಈ ಕಡೆ ಟೀ ಕಪ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಎಲ್ಲ ಡಿಸೈನ್ ಮಾಡ್ತಾ ಇದ್ರು ರೂಪೇಶ್. ಆ್ಯಂಡ್ ಫೈನಲ್ ಕೂಡ ಆಯಿತು, ಆ್ಯಂಡ್ ಅಪ್ರೂವಲ್ಸ್ ಕೂಡ ಎಲ್ಲ ಬಂದಾಯಿತು. ಆ್ಯಂಡ್ ಏನಂದರೆ ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇದ್ದು, ಸೌಂದರ್ಯ ನಾವು ಕೆಲಸ ಮಾಡಬೇಕು, ಏನಾದರೂ ಇದ್ರೆ ಹೇಳಿ ಅಂತ. ನನಗೂ ಇದೆಲ್ಲ ನೋಡಿದ್ಮೇಲೆ ನನಗೂ ಏನಾನ ಅನಿಸ್ತು, ನನ್ನ ಕೈಲಾದಷ್ಟು ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ. ಹಾಗಾಗಿ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಎಲ್ಲನೂ ನಿಮ್ಮ ಮುಂದೆ ಹೇಳ್ತೀನಿ. ಎಲ್ಲ ಒಂದು ಲೇಡೀಸ್ಗೂ ಕೆಲಸ ಮಾಡುವಂಥ ಆಪರ್ಚುನಿಟಿ ಕೊಡಬೇಕು ಅಂತ ನನಗನ್ಸಿದೆ. ಖಂಡಿತ ಅದಕ್ಕೆ ನಾನು ಮಾಡ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ನೀವು ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆಯೇ ನೀವೆಲ್ಲ ನನ್ನ ವಿಡಿಯೋಸ್ ನೋಡಿ ನಿಮಗೆಲ್ಲ ಮೋಟಿವೇಶನ್ ಆಗುತ್ತೆ, ಒಂದು ಒಳ್ಳೆ ರೀತಿಯಲ್ಲಿ ಬದುಕೋ ಅಂತ ಧೈರ್ಯ ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಆಗಿದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಬಾಯ್.